ತಗೊಂಡಾಗಲೂ ಕೂಡ, ಪಾತ್ರವನ್ನ ಮಾಡುವಾಗಲೂ ಕೂಡ ಅದರ ಆಳಕ್ಕೆ ಇಳಿದು ಅದಕ್ಕೆ ನ್ಯಾಯವನ್ನ ಒದಗಿಸುವಂತ ಒಂದು ಮನೋಭಾವ ಅಪರ್ಣ ಅವ್ರಿಗಿತ್ತು. ಹಾಗಾಗಿನೇ ಒಬ್ಬ ಆಕಾಶವಾಣಿ ನಿರೂಪಕಿ ಆಗುವುದರ ಜೊತೆಗೆ ಇವತ್ತು ಇಡೀ ನಾಡಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ನಿರೂಪಣೆ ಅಂತಂದ್ರೆ ಅಪರ್ಣ ಅನ್ನುವ ಮಟ್ಟದಲ್ಲಿ ಇತ್ತು. ಎಂತ ಆತ್ಮೀಯತೆ ಅಂದ್ರೆ ಅವರ ಮನೆ ಮೊದಲು ಅಂದ್ರೆ ನಾವು ಈ ಸೀರಿಯಲ್ ಮಾಡುವಾಗ ರಾಜಾಜಿನಗರದಲ್ಲಿ ಇತ್ತು. ಅವರ ತಾಯಿ, ಅವರ ಸೋದರನ್ನು ಕೂಡ ನಾನು ಭೇಟಿ ಮಾಡಿದ್ದೆ. ಅವ್ರ ಮನೆಗೂ ಕೂಡ ನಾನು ಹೋಗಿದ್ದೆ. ಇಷ್ಟು ಆತ್ಮೀಯವಾಗಿದ್ದಂತ ಅಪರ್ಣ ಇವತ್ತು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಈಗಲೂ ಕೂಡ ನನಗೆ ನಂಬಕ್ ಆಗ್ತಾ ಇಲ್ಲ. ಪಾಪ ವಸ್ತಾರಿ ಅವರು ಕೂಡ ಅವಳು ಇಲ್ಲದೆ ಬದುಕನ್ನು ಹೇಗೆ ಕಟ್ಟಿಕೊಳ್ತಾರೆ ಅನ್ನೋದು ಕೂಡ ಬಹಳ ದುಃಖದಾಯಕವಾದಂತಹ ಸಂಗತಿ. ಅವರ ಎಲ್ಲ ಚಿತ್ರಗಳನ್ನು ಹೆಚ್ಚು ಕಡಿಮೆ ನಾನು ನೋಡಿದ್ದೇನೆ. ಅವರ ನಟನೆಯ ಜೊತೆಗೆ ಅವರ ಅಂದ್ರೆ ತೆರೆಯ ಹಿಂದೆ ಕೂಡ ನಮ್ಮ ಆತ್ಮೀಯತೆ ಇರ್ತಿತ್ತಲ್ಲ, ಅದು ಇಷ್ಟು ನಾವು ಜೋಕ್ಸ್ಗಳನ್ನ ಮಾಡಿ ಮತ್ತು ಬೇರೆ ಬೇರೆ ಹವ್ಯಾಸಗಳನ್ನೆಲ್ಲ ಕೂಡ ಇಟ್ಟುಕೊಂಡು ಅವರ ಜೊತೆಗಿನ ಒಡನಾಟ ಬಹಳ ಹಸಿರಾದಂತಹ ಒಡನಾಟ ರಿಪಬ್ಲಿಕ್ ಕನ್ನಡ. ನಿಜವಾಗ್ಲೂ ಬಹಳ ದುಃಖ ಆಗ್ತದೆ. ದೊಡ್ಡ ನಟಿ ಮತ್ತು ಒಂದು ಭಾಷೆಗೆ ಒಂದು ರೂಪಕ ಅಂತಾನೆ ಹೇಳ್ಬೋದು. ಅಪರ್ಣ ಅಂತಂದ್ರೆ ಒಂದು ನಿರೂಪಣೆಗೆ ಒಂದು ರೂಪಕ ಅಥವಾ ಒಂದು ಮೆಟಾಫರ್ ಅಂತ ನಾವ್ ಹೇಳ್ತೀವಿ. ಅಂತ ಒಂದು ನಿರೂಪಣೆಯನ್ನ ನಮ್ಮ ಕನ್ನಡ ನಾಡು ಕಳ್ಕೊಂಡಿತ್ತಲ್ಲ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಆಗ್ತದೆ. ನಾನು ಕೂಡ ಒಬ್ಬ ನಟನಾಗಿ ನಿರೂಪಕನಾಗಿ ಇದ್ದಂಥವ. ಹೀಗಾಗಿ ಅವರು ಬಳಸುವಂತ ಭಾಷೆ, ಅದಕ್ಕೆ ನಾವು ಬಾಡಿ ಲ್ಯಾಂಗ್ವೇಜ್ ಅಂತನೂ ಕೂಡ ಹೇಳ್ತೀವಿ. ದೈಹಿಕ ಚಲನವಲನಗಳು ಒಂದು ವೇದಿಕೆ ಮೇಲಿದ್ದಾಗ ಯಾವ ತರ ಬಳಸಬೇಕಾಗ್ತದೆ, ಜೊತೆಗೆ ದೊಡ್ಡವರೆಲ್ಲ ಇದ್ದಾಗ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು, ಬೇರೆ ಬೇರೆದವರು ಬಂದಾಗ ಅವರ ಜೊತೆಗೆ ಒಡನಾಟ ಹೇಗಿರ್ಬೇಕು ಅನ್ನೋದಕ್ಕೆ ಅಪರ್ಣ ಒಂದು ಮಾದರಿ ಆಗ್ತಾರೆ. ಹಾಗಾಗಿ ಅವರು ನಿರೂಪಣೆಯಲ್ಲಿ ಬಹಳ ಸಿದ್ಧಹಸ್ತರಾಗಿದ್ರು ಮತ್ತು ಆ ಮೂಲಕ ನಮ್ಮ ಕನ್ನಡ ಏನೋ ಕೋಟಿ ನೋಡುಗರು ಕೇಳುಗರಿದ್ದಾರೆ ಅವರೆಲ್ಲರ ಮನದಲ್ಲಿ ಚಿರಸ್ಥಾಯಿ ಆಗಿರುವಂತವರು ನಮ್ಮ ಅಪರ್ಣ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಿಪಬ್ಲಿಕ್ ಕನ್ನಡ ಖಂಡಿತ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಅಪರ್ಣ ಅವರ ಬಗೆಗಿನ ನೆನಪನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಶುದ್ಧ ಕನ್ನಡ ಮತ್ತು ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆಗೆ ಹೊಸ ಭಾಷ್ಯ ಬರೆದಿದ್ದ ನಿರೂಪಕಿ ಅಪರ್ಣ. ತನ್ನ ನಿರೂಪಣಾ ಶೈಲಿಯಲ್ಲಿ ಕಂಗ್ಲೀಷು ದೂರವಿಟ್ಟು ಸ್ಫುಟವಾಗಿ ಕನ್ನಡದಲ್ಲಿ ನಿರೂಪಿಸುತ್ತಾ ಅಚ್ಚಳಿಯದ ನಿರೂಪಣೆಗೆ ಹೆಸರಾಗಿದ್ದ ಅಪರ್ಣ ಅವರ ಕೊನೆಯ ಕ್ಷಣದ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಕೊನೆಯ ಕ್ಷಣದ ಫೋಟೋ ಲಭ್ಯ ಆಗಿದೆ. 4ನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣ ಅವರ ಕೊನೆ ಕ್ಷಣದ ಫೋಟೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ 2 ವರ್ಷದಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಅಪರ್ಣ ಅವರ ನಿಧನ ಇವತ್ತು ಬನಶಂಕರಿಯ ತಮ್ಮ ನಿವಾಸದಲ್ಲಾಗಿದೆ. 4ನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣ ಇವತ್ತು ಕನ್ನಡಿಗರನ್ನು ಬಿಟ್ಟು ಹೋಗಿದ್ದಾರೆ. ಇನ್ನು ಅಪರ್ಣ ನೆನಪು ಮಾತ್ರ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ನಮ್ಮ ಮೆಟ್ರೋ ರೈಲಿನಲ್ಲಿ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಯಾಗಿ ನಟಿಸಿದ್ರು. ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಅಭಿನಯಿಸಿದರು. ಅಂಥ ಅಪರ್ಣ ಇವತ್ತು ಮೃತಪಟ್ಟಿರೋದು ಬಹಳ ನೋವಿನ ವಿಚಾರ. ನೋಡಿ, ಇದು ಇತ್ತೀಚಿನ ಫೋಟೋ. ಇದು ಅಪರ್ಣ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಈ 2 ವರ್ಷದಲ್ಲಿ ಅವರೆಷ್ಟು ಬೆಂಡಾಗಿದ್ದರು, ಬಳಲಿದ್ರು ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ. ಬಹುಶಃ ಅವರ ಬರ್ತಡೇ ಅಂತ ಅನಿಸುತ್ತೆ. ಅವರ ತಲೆಗೆ ಬರ್ತಡೇ ಟೋಪಿ ಏನಿದೆ, ಆ ಒಂದು ಟೋಪಿ ಹಾಕಿದ್ದಾರೆ. ಅಪರ್ಣ ಅವರು ಸೊರಗು ಹೋಗಿದ್ದಾರೆ, ಸಣ್ಣ ಕಾಣಿಸ್ತಾ ಇದ್ದಾರೆ. ಇದು ಕೊನೆ ಅವರಿಗೆ ಯಾವಾಗ ಕ್ಯಾನ್ಸರ್ ಅವ್ರನ್ನ ಬಾಧಿಸ್ತಾ ಇತ್ತು, ಅವರು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡ್ತಾಯಿದ್ರು, ಆ ಸಮಯದ ಫೋಟೋ ಇದು. ಅಪರ್ಣ ಅವರು ಹೇಗಿದ್ದರು ಕೊನೆಗೆ ಅವರು ನಿಧನ ಹೊಂದುವ ಸಮಯದಲ್ಲಿ ಅಂತೇಳಿ ನೋಡಿದರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ನೋಡಿ, ಹೀಗಿದ್ದರು ಅಪರ್ಣ ಅವರ ಪತಿ ನಾಗರಾಜ್ ಅವರ ಜೊತೆಗೆ ಇರುವ ಫೋಟೋ ಅವರ ಬರ್ತ್ಡೇ ಅಂತ ಅನಿಸುತ್ತೆ. ಅದು ಆ ದಿನದ ಫೋಟೋ ಗಮನಿಸ್ತಾ ಇದ್ದೀರಿ ನೀವು. ಬಹಳ ಸೊರಗು ಹೋಗಿದ್ರು ಅವರು. ಕ್ಯಾನ್ಸರ್ನಿಂದ ಅವರು ಸೊರಗು ಹೋಗಿದ್ದರು. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣ ಇವತ್ತು ವಿಧಿವಶರಾಗಿದ್ದಾರೆ. ಕನ್ನಡಿಗರು ನೆಚ್ಚಿಕೊಂಡಿದ್ದಂಥ ನಟಿ ಮತ್ತು ನೆಚ್ಚಿಕೊಂಡಿದ್ದಂಥ ನಿರೂಪಕಿ ಅಪರ್ಣ ಇವತ್ತು ಅಪಾರ ಅಭಿಮಾನಿಗಳನ್ನು ಬಿಟ್ಟು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ.
ಇಹಲೋಕ ತ್ಯಜಿಸಿ ಸ್ವರ್ಗ ಸೇರಿದ್ದಾರೆ ಅಪರ್ಣ. ಕನ್ನಡದ ಆ ಭಾಷೆಯ ಮೇಲಿನ ಹಿಡಿತ, ಕನ್ನಡವನ್ನು ಸ್ಫುಟವಾಗಿ ಮಾತನಾಡ್ತಾ ಇದ್ದಂಥ ಅವರ ಭಾಷೆ ಇದೆಯಲ್ಲ, ಅದಕ್ಕೆ ಲಕ್ಷಾಂತರ ಜನ ಅವರ ಅಭಿಮಾನಿಗಳಿದ್ದರು ಅಪರ್ಣ ಅವರಿಗೆ. ಅಂಥ ಅಪರ್ಣ ಇವತ್ತು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಅಪರ್ಣ, ಅವರ ಭಾಷೆ, ಅವರ ಸ್ಫುಟವಾದಂಥ ಕನ್ನಡ ಎಲ್ಲವೂ ಕೂಡ. ನೋಡಿ, ಅಪರ್ಣ ಅವರ ನಿಧನದ ವಾರ್ತೆಯನ್ನು ಅವರ ಪತಿ ತಿಳಿಸಿದ್ದಾರೆ. ಏನಂತ ಹೇಳಿದ್ದಾರೆ, ಅವರಿಗೆ ಆರೋಗ್ಯದ ಸಮಸ್ಯೆ ಎಷ್ಟು ದಿನದಿಂದ ಇತ್ತು ಎಲ್ಲದರ ಬಗ್ಗೆ ಅವರ ಪತಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅವರ ಪತಿ ನಾಗರಾಜ್ ಅನ್ನೋದನ್ನು ಮೊದಲು ನೋಡೋಣ ಬನ್ನಿ. ನನ್ನ ಪ್ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ 4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ಬರು ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ನನ್ನ ಪ್ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ 4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ಬರು ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ನನ್ನ ಪ್ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ. ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಹೇಳ್ತಾರೆ, 2 ವರ್ಷದಿಂದ ನಾನು ಮತ್ತು ಅಪರ್ಣ ಶ್ವಾಸಕೋಶದ ಕ್ಯಾನ್ಸರ್ ಏನು ಅಪರ್ಣಾಗಿತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ನಾವಿವತ್ತು ಸೋತು ಹೋಗಿದ್ದೀವಿ. ಅಪರ್ಣ ಇವತ್ತು ಮೃತಪಟ್ಟಿದ್ದಾರೆ, ಅವರು ವಿಧಿವಶರಾಗಿದ್ದಾರೆ, ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅಪರ್ಣ ನಿಧನದ ವಾರ್ತೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಪರ್ಣ ಅವರನ್ನು ನಿನ್ನೆ ಮೊನ್ನೆ ನೋಡ್ದಂಗಿದೆ. ಅವರ ವಾಯ್ಸ್ ಇನ್ನೂ ಕೂಡ ಕಂಪಿಸ್ತಾ ಇದೆ ನಮ್ಮ ಕಿವಿಯಲ್ಲಿ. ಅಪರ್ಣ ಅವರ ನಿಧನ ಇವತ್ತು ಇಡೀ ಕರ್ನಾಟಕಕ್ಕೆ ಶಾಕಿಂಗ್ ಇದು. ಯಾಕಂತ ಹೇಳಿದರೆ ಅಪರ್ಣ ಅವರಿಗೆ ಆರೋಗ್ಯದ ಇಂಥ ಒಂದು ಸಮಸ್ಯೆ ಇತ್ತು, ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ಇತ್ತು ಅನ್ನೋದ್ರ ಬಗ್ಗೆ ಯಾರೊಬ್ಬರಿಗೂ ಕೂಡ ಸಣ್ಣ ಸಂಶಯವೂ ಬರದಾಗ ಹೋಗಿತ್ತು. ಅವರು ನಿಧನರಾಗಿದ್ದಾರೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ನಿರೂಪಕರಾಗಿರುವ ನವೀನ್ ಪುರಾಣಿಕ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಬಹಳ ನೋವಾಗ್ತಾ ಇದೆ ಮತ್ತು ಶಾಕಿಂಗ್ ಕೂಡ. ಅಪರ್ಣ ಅವರ ನಿಧನದ ವಾರ್ತೆ ತಮಗೆ ಎಷ್ಟೊತ್ತಿಗೆ ತಲುಪ್ತು ಮತ್ತು ಏನು ಹೇಳ್ತೀರಿ ಸರ್? ಭಾಳ ನೋವಾಗ್ತಾ ಇದೆ. ಏನು ಸಂತಾಪ ಸೂಚಿಸ್ತೀರಿ ಸರ್ ಅಪರ್ಣ ಅವರಿಗೆ? ಇವತ್ತಿನ ದಿವಸ ನಿಜವಾಗ್ಲೂ ನಮಗೆ ಎನಿತು ಜೀವಿಗಳಿಗೆ ಎನಿತು ನಾವು ಋಣಿಯೋ ಅಂತ ಏನ್ ಹೇಳ್ತೀವಲ್ಲ, ಎನಿತು ಜನ್ಮದಲ್ಲಿ ಎನಿತು ಜೀವಿಗಳಿಗೆ ಎನಿತು ನಾವು ಋಣಿಯೋ, ಅಳಿದು ನೋಡಿದರೆ ಋಣದ ರತ್ನ ಗಣಿಯೋ ಅಂತ ಹೇಳ್ತೀವಲ್ಲ. ಒಬ್ಬ ಕನ್ನಡದ ಅಪ್ಪಟ ಸ್ಪಷ್ಟವಾಗಿ ಸುಲಲಿತವಾಗಿ ನಿರರ್ಗಳವಾಗಿ ಮಾತನಾಡ್ತಕ್ಕಂತಹ ವೇದಿಕೆಯಲ್ಲಿ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದು ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ ಇವತ್ತು ಹೇಳ್ಬೇಕಂದ್ರೆ. ಅವರ ಸುದ್ದಿ ನಾವೆಲ್ಲ ವೇದಿಕೆಯನ್ನ ನೋಡಿದಾಗ, ವೇದಿಕೆಯನ್ನ ಹಂಚಿಕೊಂಡಾಗ ಅವರ ಮಾತು ಅವರನ್ನೇ ನೋಡಿ ಕಲ್ತಂತವ್ರು ನಾವೆಲ್ಲ. ಅವರ ನಿರೂಪಣೆಯನ್ನ ಯಾವ ರೀತಿ ಮಾತನಾಡ್ಬೇಕು, ನಿರೂಪಣೆ ಅಂದ್ರೇನೆ ಅಪರ್ಣ, ಅವರು ಅಪರ್ಣ ಅಂದ್ರೇನೆ ನಿರೂಪಣೆ. ಆವ ಮಟ್ಟಿಗೆ ನಮ್ಮ ಕರ್ನಾಟಕದ ಮನೆ ಮಾತಾದಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದು ನಿಜಕ್ಕೂ ನನಗೆ ಮಾತು ನಿಲ್ಲಿಸಿದ. ನಾನು ಸ್ಟೇಟಸ್ ಕೊಡ್ತಾ ಇದ್ದೆ, ನನಗೆ ನಿಜವಾಗ್ಲೂ ಕಣ್ಣಂಚಿನೊಳಗೆ ನೀರು ಬರ್ತಾ ಇದೆ. ಮಾತು ನಿಲ್ಲಿಸಿದ ಅಪರ್ಣ ಅಂತ ಹಾಕಿದಾಗ ಅವ್ರು ಯಾಕೆ ಮಾತು ನಿಲ್ಸಿದ್ರು ಅಂತಂದು ನಾನು